ಅರಣ್ಯ ಇಲಾಖೆಯವ್ರ ಹತ್ರ ವಾದ ಮಾಡಿ ನಮಗೆ ನಮ್ಮ ರೈತರಿಗೆ ಗಡಿನಾಡ ರೈತ ಸಂಘಕ್ಕೆ ಗಡಿನಾಡ ರೈತ ಟಿಎಸ್ಐ ಜಿಂದಾಬಾದ್ ಟಿಎಸ್ಐ ಜಿಂದಾಬಾದ್ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ ಅವರ ದುರಹಂಕಾರಕ್ಕೆ ಹೇಳಿ ಅವರ ದಲಿತ ವಿರೋಧಿ ನೀತಿಗೆ ಹೇಳಿ ಧಿಕ್ಕಾರ ಅವರ ರೈತ ವಿರೋಧಿ ನೀತಿಗೆ ಹೇಳಿ ಧಿಕ್ಕಾರ ನಮ್ಮ ಭೂಮಿ ಪ್ರಾಣವನ್ನು ಬಿಟ್ಟೆವು ಜಿಂದಾಬಾದ್ 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 ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಸಂರಕ್ಷಣಾಧಿಕಾರಿಗಳಿಗೆ ಹೇಳಿ ಧಿಕ್ಕಾರ ದಲಿತ ವಿರೋಧಿ ಧಿಕ್ಕಾರ ದಲಿತ ವಿರೋಧಿ ಸಮಾಜ ಕಲ್ಯಾಣಾಧಿಕಾರಿಗಳ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ಅರಣ್ಯ ಅಧಿಕಾರಿಗಳಿಗೆ ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿಯ ಸಿಂಗಾರ್ ಕದ್ರಿನಹಳ್ಳಿ ಗ್ರಾಮದ ಸರ್ವೆ ನಂಬರ್ 67ರಲ್ಲಿ ಸುಮಾರು 72-73 ಇಸ್ವಿಯಲ್ಲಿ ಆ ಗ್ರಾಮದ ದಲಿತ ಬಡವರಿಗೆಲ್ಲ ಕೂಡ ಭೂಮಿಯನ್ನು ಕೂಡ 3 ಎಕರೆ ಪ್ರಕಾರ 10 ಜನಕ್ಕೆ ಅಲ್ಲಿ ಮಂಜೂರಾಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ. ಆವತ್ತಿನ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಕಂದಾಯ ಇಲಾಖೆಯ REC ಮುಖಾಂತರ ಭೂಮಿಯನ್ನು ಮಂಜೂರು ಮಾಡೋ ಮುಖಾಂತರ ಅವ್ರಿಗೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ, ಪಾಣಿ ಕೊಟ್ಟಿದ್ದಾರೆ, ಮುಟೇಷನ್ ಕೊಟ್ಟಿದ್ದಾರೆ, ದುರಸ್ತಿ ಕೂಡ ಆಗಿದೆ, ಸ್ಕೆಚ್ಚು ಕೂಡ ಆಗಿದೆ. ಸ್ವಾಧೀನ ಅನುಭವದಲ್ಲಿ ಕೂಡ ಆವತ್ತಿಂದ ಕೂಡ ಇವತ್ತುವರೆಗೂ ಕೂಡ ಉಳುಮೆ ಮಾಡ್ತಾ ಬಂದಿದ್ದಾರೆ. ಅಂದರೆ 72-73 ಇಸ್ವಿಯಲ್ಲಿ ಬಡವರಿಗೆ ಅಲ್ಲಿರ್ತಕ್ಕಂಥ ರೈತರಿಗೆ ಕೊಟ್ಟಿರ್ತಕ್ಕಂಥ ಭೂಮಿಯನ್ನು ಅರಣ್ಯ ಇಲಾಖೆಗೂ ಆ ಭೂಮಿಗೂ ಸಂಬಂಧನೇ ಇಲ್ಲ. ಅವ್ರ ಹತ್ರ ಯಾವುದೇ ರೀತಿಯಾದ ದಾಖಲೆಗಳು ಕೂಡ ಇಲ್ಲ. ಆದರೆ ನಮಗೆ 91ನೇ ಇಸ್ವಿಯಲ್ಲಿ ಸೆಕ್ಷನ್ 4 ಪ್ರಕಾರ ಸರ್ಕಾರ ನಮ್ಗೆ ಮಂಜೂರು ಮಾಡಿದೆ ಅಂತಕ್ಕಂಥದ್ದನ್ನು ಸುಳ್ಳು ಮಾಹಿತಿಗಳನ್ನು ಇವತ್ತು ಜನಕ್ಕೆ ಹಬ್ಬಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆಯವರು. ನಾವು ಅವ್ರ ಹತ್ರ ಪ್ರಶ್ನೆ ಮಾಡಿದ್ವಿ, ಬಡವರು ಉಳುಮೆ ಮಾಡ್ತಾ ಇರ್ತಕ್ಕಂಥ ಭೂಮಿಗಳ ವಿಚಾರದಲ್ಲಿ ನಿಮ್ಮ ಹತ್ರ ಏನಾದರೂ ದಾಖಲೆ ಇದೆಯಾ ಅಂತಕ್ಕಂಥದ್ದು ಕೇಳಿದಾಗ ಅದರ ಪೂರಕವಾಗಿ ಒಂದೇ ಒಂದು ದಾಖಲೆ ಇಲ್ಲ. ಆದರೆ ಯಾರು ಬಡ ದಲಿತರಿದ್ದಾರೆ ಅವರದ್ದು ಸಂಪೂರ್ಣವಾಗಿ 72ರಿಂದ ಕಿಮ್ಮತ್ತು ಕಟ್ಟಿ ಸಾಗುವಳಿ ಚೀಟಿಯನ್ನು ಪಡೆದು ಸ್ವಾಧೀನ ಅನುಭವದಲ್ಲಿ ಬೆಳೆಗಳನ್ನು ಇಟ್ಕೊಂಡು ಪ್ರತಿ ವರ್ಷ ಕೂಡ ಬಡವರನ್ನು ಇವತ್ತು ನನಗೆ ಅನುಮಾನ ಶುರುವಾಗ್ತಾ ಇರ್ತಕ್ಕಂಥದ್ದು ಕಂದಾಯ ಇಲಾಖೆಯ ತಹಸೀಲ್ದಾರ್ ಅವರು ಮತ್ತು ಅರಣ್ಯ ಇಲಾಖೆಯವರು ಇಬ್ಬರೂ ಕೂಡ ಜಾತಿವಾದಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಾರಣ ಏನಂದರೆ ಒಂದು ಕಾಲಘಟ್ಟದಲ್ಲಿ ಬಡವರಿಗೆ ಭೂಮಿಯನ್ನು ಕೊಡಬೇಕು, ಅವರು ಉಳುಮೆ ಮಾಡಿಕೊಳ್ತಕ್ಕಂಥ ಸಂದರ್ಭಗಳನ್ನ ಅವ್ರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕು ಅಂತಕ್ಕಂಥ ನಿಯಮಗಳನ್ನು ಸರ್ಕಾರಗಳು ಕೂಡ ಮಾಡ್ತಾ ಇತ್ತು. ಆದರೆ ಇವತ್ತಿನ ಸಂದರ್ಭಗಳನ್ನು ಯೋಚನೆ ಮಾಡಿದಾಗ, ನೋಡೋಕ್ಕೆ ನಾವು ಪ್ರಯತ್ನ ಮಾಡಿದಾಗ ದಲಿತರನ್ನು ಭೂ ವಂಚನೆ ಮಾಡಿ ಅವ್ರ ಕಡೆ ಇರ್ತಕ್ಕಂಥ ಭೂಮಿಗಳನ್ನು ಯಾವ ರೀತಿ ಕಿತ್ಕೊಳ್ಳೋದು ಮತ್ತು ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಕೊಡದೇ ಇರೋದು ಹೇಗೆ ಅಂತಕ್ಕಂಥದ್ದನ್ನು ಪ್ಲ್ಯಾನ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ಇವತ್ತು ಗಮನಿಸ್ತಾ ಇದ್ದೀವಿ. ಇವೆಲ್ಲ ಕೂಡ ತಹಸೀಲ್ದಾರ್ ಹತ್ರ ಗಮನಕ್ಕೂ ಕೂಡ ತಂದಿದ್ವಿ. ತಹಸೀಲ್ದಾರ್ ಅವರು ಕೂಡ ಪಾಣಿ ಕೊಟ್ಟಿರ್ತಕ್ಕಂಥವ್ರು, ಸಾಗುವಳಿ ಚೀಟಿ ಕೊಟ್ಟಿರ್ತಕ್ಕಂಥವ್ರು, ದುರಸ್ತಿಯನ್ನು ಮಾಡಿಕೊಟ್ಟಿರ್ತಕ್ಕಂಥವ್ರು ಇವರೇನೆ ಇವತ್ತು ನಮ್ಮ ಭೂಮಿ ಅಂತ ಹೇಳ್ಕೊಳ್ಳೋಕ್ಕೆ ಇವ್ರಿಗೆ ತಾಕತ್ತಿಲ್ಲ. ಪಾಪ ಈ ಬಡವರು ಕೂಡ ಹೋಗಿ ಅವ್ರ ಕಚೇರಿಯಲ್ಲಿ ಕೇಳಿದ್ದಾರೆ. ಅರಣ್ಯ ಇಲಾಖೆಯವರು ಏಕಾಏಕಿ ಬಂದು ದೌರ್ಜನ್ಯವಾಗಿ ನಮ್ಮ ಭೂಮಿ ಅಂತಕ್ಕಂಥದ್ದು ನಮ್ಮ ತೊಂದರೆ ಕೊಡ್ತಾ ಇದ್ದಾರೆ, ನೀವು ಇದನ್ನು ತಡೆಗಟ್ಟಬೇಕು, ನಮ್ಮ ಭೂಮಿ ಅಂತಕ್ಕಂಥದ್ದನ್ನು ನೀವು ವಾದ ಮಾಡಬೇಕು ಅಂತ ಕೇಳಿದಾಗ ಅರಣ್ಯ ಇಲಾಖೆಗೂ ನಮ್ಮ ಸಂಬಂಧ ಇಲ್ಲ, ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡು ಹೋಗಿ ಅಂತಕ್ಕಂಥದ್ದನ್ನು ಗಲಾಟೆ ಮಾಡಿ ಕಳಿಸಿದ್ದಾರೆ. ಇದನ್ನೆಲ್ಲ ಕೂಡ ನೋಡಿದಾಗ ನಮಗೆ ಅನಿಸ್ತಾ ಇದೆ, ಇವತ್ತು ಕೂಡ ಇಲ್ಲಿ ಧರಣಿ ಪ್ರಾರಂಭ ಮಾಡಿ ನಾವು 15ನೇ ತಾರೀಕಿಂದ ಕೂಡ 15 ದಿವಸ ಆಗಿದೆ. ಇವತ್ತಿಗೆ ಸಂಬಂಧಪಟ್ಟಂಥ ಅರಣ್ಯ ಇಲಾಖೆಯವರಾಗಿರ್ಬೋದು, AC ಅವರು ಬಂದು ಇಲ್ಲಿ ಚರ್ಚೆ ಮಾಡಿ ಹೋಗಿರೋದನ್ನು ಬಿಟ್ಟರೆ ಕನಿಷ್ಠ ಪಕ್ಷ ಅಲ್ಲಿ AC ಅವರು ಕೂಡ ಆ ಭೂಮಿಗಳಲ್ಲಿ ಇವತ್ತು ಸರ್ವೆ ಮಾಡ್ತಕ್ಕಂಥ ಜಂಟಿ ಸರ್ವೆ ಮಾಡಿಸ್ತಕ್ಕಂಥ ಕೆಲಸನೂ ಮಾಡಿದ್ದಾರೆ. ತಹಸೀಲ್ದಾರ್ ಅವರು ಕಿಂಚಿತ್ತೂ ಕೂಡ ಇದ್ರ ಬಗ್ಗೆ ಇಲ್ಲಿರ್ತಕ್ಕಂಥ ಬಡವರ ಜೊತೆಯಲ್ಲಿ ಕನಿಷ್ಠ ಪಕ್ಷ ಬಂದು ಕೂತು ಮಾತಾಡಿ ನಿಮ್ಮ ಸಮಸ್ಯೆ ಏನು, ಇದಕ್ಕೇನು ಪರಿಹಾರ ಹುಡುಕಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಕೂಡ 15 ದಿವಸದಿಂದ ಮಾಡಿಲ್ಲ ಅಂದರೆ ಇವರು ಜಾತಿವಾದಿಗಳಲ್ಲದೆ
ಇನ್ನೇನು ಅಲ್ಲ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಅದೇ ಒಂದು ನಾವು ಸಂಬಂಧಪಟ್ಟಂಥ ಅರಣ್ಯ ಇಲಾಖೆಯವ್ರಿಗೂ ಕೂಡ ಪ್ರಶ್ನೆ ಮಾಡಿದ್ವಿ. ಇದು ನಿಮ್ಮ ಭೂಮಿ ಅಲ್ಲ, ಇದು ಬಡವರ ಭೂಮಿ. ಆ ಬಡವರ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ತೊಂದರೆ ಮಾಡಬಾರ್ದು, ಉಳುಮೆ ಮಾಡೋದಕ್ಕೆ ಬಿಟ್ಬಿಡ್ಬೇಕು ಅಂತಕ್ಕಂಥದ್ದನ್ನು ಮನವಿ ಮಾಡಿದಾಗ ಅವರು ಕಂದಾಯ ಇಲಾಖೆಗೆ ಒಂದು ಮನವಿ ಪತ್ರವನ್ನು ಕಳಿಸಿದ್ದಾರೆ ಒಂದು ಸ್ಪಷ್ಟೀಕರಣಕ್ಕೆ. ಜಿಲ್ಲಾಧಿಕಾರಿಗಳಿಗೆ ಮತ್ತು AC ತಹಸೀಲ್ದಾರ್ 3 ಜನಕ್ಕೂ ಕೂಡ ಒಂದು ಲೆಟರನ್ನು ಮಾಡಿದ್ದಾರೆ. ಈ ಭೂಮಿ ಮೊದಲನೇ ನಮ್ಮ ಸಾಕ್ಷಿ ಆಗದ ಮುಂಚೆ ಮಂಜೂರಾಗಿದೆಯಾ, ಇವ್ರಿಗೆ ಬೇರೆ ರೀತಿ ಏನಾದರೂ ಆಗಿದ್ರೆ ಅದು ಸಂಬಂಧಪಟ್ಟಂಥ ಸ್ಪಷ್ಟೀಕರಣವನ್ನು ಕೊಡಿ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಆದರೆ ಇವರು ಬರೀ ಟಪಾಲ್ ಸೆಕ್ಷನಲ್ಲಿ ಪೋಸ್ಟ್ ಆಫೀಸ್ ಕೆಲಸ ಮಾಡಿದ್ದಾರೆ. ಅದನ್ನು ಪೂರಕವಾಗಿ ಸಂಬಂಧಪಟ್ಟಂಥ ರೆವಿನ್ಯೂ ಅಧಿಕಾರಿಗಳ ಜೊತೆಲಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಹುಡುಕ್ತಕ್ಕಂಥ ಕೆಲಸ ಇವರು ಅರಣ್ಯ ಇಲಾಖೆಯವರು ಮಾಡಿಲ್ಲ. ಬರೀ ಪೋಸ್ಟ್ಮನ್ ಕೆಲಸ ಮಾಡಿಕೊಂಡು ಆಫೀಸಲ್ಲಿ ಇವತ್ತು AC ರೂಮಲ್ಲಿ ಕೂತು ಕೆಲಸ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಊಟಕ್ಕೆ ಇಲ್ದಿರ್ತಕ್ಕಂಥ ಬಡವರು ಪ್ರತಿದಿನ ಜೀವನ ಕೂಲಿಗೆ ಹೋದ್ರೆ ಮಾತ್ರ ಜೀವನನೇ, ಇಲ್ಲಾಂದ್ರೆ ಇಲ್ಲ ಅಂಥವ್ರು ಬಂದು ಇವತ್ತು 15 ದಿವಸದಿಂದ ಬಿಸಿಲಲ್ಲಿ AC ಕಚೇರಿ ಮುಂದೆ ಇಲ್ಲೇ ರಾತ್ರಿ ಹಗಲು ಎಲ್ಲ ಕೂಡ ಧರಣಿ ಮಾಡ್ಕೊಂಡು ಕೂತಿದ್ರು ಕೂಡ ಯಾವುದೇ ಅಧಿಕಾರಿಗಳು ಕೂಡ ಬಂದು ನಿಮ್ಮ ಸಮಸ್ಯೆ ಏನು, ಯಾವ ರೀತಿ ಇದು ಆಗಿದೆ, ನಿಮ್ಮ ಹತ್ರ ಏನು ದಾಖಲೆ ಇದೆ ಅಂತಕ್ಕಂಥ ಕೇಳೋಂಥ ಸೌಜನ್ಯತೆ ಕೂಡ ಅರಣ್ಯ ಇಲಾಖೆಯವರಾಗಿರ್ಬೋದು, ತಹಸೀಲ್ದಾರ್ ಅವ್ರ ಹತ್ರ ಆಗಿರ್ಬೋದು ಇಲ್ಲದೇ ಇರತಕ್ಕಂಥದ್ದನ್ನ ನಿಜವಾಗ್ಲೂ ಕೂಡ ನಾವು ಖಂಡಿಸ್ತಾ ಇದ್ದೀವಿ. ಅದನ್ನು ವಿರೋಧಿಸಿ 15 ದಿವಸದಿಂದ ಕೂಡ ಪೊಲೀಸ್ ಇಲಾಖೆ ಮತ್ತು ನಾವು ಎಲ್ಲ ಕೂಡ ಶಾಂತ ರೀತಿಯಿಂದ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಾಗದೆ ಹಾಗೆ ಶಾಂತ ರೀತಿಯಿಂದ ನಾವು ಧರಣಿ ಅರಣ್ಯ ಇಲಾಖೆಯವರೇ ತೊಂದರೆ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಅರಣ್ಯ ಇಲಾಖೆ ಮುಂದೆ ನಾವು ಅನಿರ್ದಿಷ್ಟ ಕಾಲ ಧರಣಿಯನ್ನು ಮಾಡಿದ್ದೀವಿ. ಇವತ್ತು ಅರಣ್ಯ ಇಲಾಖೆಯವ್ರಿಗೂ ಕೂಡ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ಇದು ನಿಮ್ಮ ಭೂಮಿ ಅಲ್ಲ, ಇದು ನಮ್ಮ ಭೂಮಿ, ನಮಗೆ ಬಿಟ್ಟು ಕೊಡಬೇಕು ಅಂತ ಹೇಳಿದಾಗ ಅರಣ್ಯ ಇಲಾಖೆಯವರು ಕೂಡ ಸಂಬಂಧಪಟ್ಟಂಥ AC ಅವ್ರ ಜೊತೆಯಲ್ಲಿ ತಹಸೀಲ್ದಾರ್ ಜೊತೆಯಲ್ಲಿ ಮಾತಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಬರ್ತಾರೆ ಅಂತಕ್ಕಂಥದ್ದನ್ನ ಮಾತನ್ನು ಕೂಡ ಈಗ ನಮಗೆ ತಿಳಿಸ್ತಾ ಇದ್ದಾರೆ. ಅವರು ಇವತ್ತೆಲ್ಲ ನೋಡ್ತೀವಿ, ಇವತ್ತೆಲ್ಲ ಕೂಡ ಅವರೇನು ಸ್ಪಂದಿಸಲಿಲ್ಲ ಅನ್ನೋ ಪಕ್ಷಕ್ಕೆ ನಾವು ಮುಂದಿನ ಹೋರಾಟ ಈ ಧರಣಿ ಇಲ್ಲೇ ಮುಂದುವರಿತಾ, ಅನಿರ್ದಿಷ್ಟ ಕಾಲ ಧರಣಿ ಇಲ್ಲೇ ಮುಂದುವರಿತಾ ಮುಂದಿನ ಹೋರಾಟವನ್ನು ಕಂದಾಯ ಇಲಾಖೆ ಮುಂದೆ ನಾವು ತಗೋಬೇಕಾಗ್ತದೆ. ಅದು ಯಾವುದೇ ರೀತಿಯಾದಂಥ ರೀತಿ ತಗೊತೀವಿ ಅಂತಕ್ಕಂಥದ್ದನ್ನು ಸಂಘಟನೆ ಕೂತು ಚರ್ಚೆ ಮಾಡಿ ಹೋರಾಟ ತಗೊತೀವಿ ಅಂತಕ್ಕಂಥ ಈ ಸಂದರ್ಭ ಹೇಳಕ್ಕೆ ನಾವು ಬಯಸ್ತಾ ಇದ್ದೀವಿ. ಏನು ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಇದೆ, ಆ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಪಿಕೆಟಿಂಗ್ ಮಾಡೋ ಮುಖಾಂತರ ನಾವು ಜಿಲ್ಲಾ ಕೇಂದ್ರವಾಗಿರ್ತಕ್ಕಂಥ DCF ಕಚೇರಿ ಮುತ್ತಿಗೆ ಹಾಕೋ ಮುಖಾಂತರ ಇವತ್ತು ನಾವು 100 ಜನ ಬಂದು ಇಲ್ಲಿ ಧರಣಿಯನ್ನು ಕೂತಿದ್ದೀವಿ. ಇದರ ಬೆಂಬಲವಾಗಿ ಇಡೀ ತಾಲೂಕಿನಾದ್ಯಂತ ಕೂಡ ಮಾನವೀಯ ಮೌಲ್ಯಗಳಿರ್ತಕ್ಕಂಥ ಬಡವರೆಲ್ಲ ಕೂಡ ಶ್ರೀಮಂತರು ಬಂದಿಲ್ಲ, ಯಾರು ಕೂಡ ಬಂದಿದ್ದಾರೆ, ಬೆಂಬಲ ಕೊಡೋಕೆ ಬಂದಿದ್ದಾರೆ. ನಿಜವಾಗಲೂ ಕೂಡ ನಾನು ಅವ್ರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಯಾರು ವೋಟ್ ಹಾಕಿಸ್ಕೊಂಡಿರ್ತಕ್ಕಂಥ ಮಹನೀಯರಿದ್ದಾರೆ ಅವರೆಲ್ಲ ಕೂಡ ಕೋಟಿ ಕಮಟ ಆಟವನ್ನು ನೋಡುವಂಥ ಸ್ಥಿತಿ ಇದೆ ಇವತ್ತು ಆಗ್ತಾ ಇದೆ. ಸಂಬಂಧ ಇಲ್ದಿರ್ತಕ್ಕಂಥದ್ದೆಲ್ಲ ಕೂಡ ಇವತ್ತು ಬೀದಿಗೆ ನಿಂತ್ಕೊಂಡು ಹೋರಾಟ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದರೆ ಅನ್ನ ತಿನ್ನಂಥ ಬಡವರ ಪರವಾಗಿ ಒಂದು 5 ನಿಮಿಷ ಇವ್ರ ಜೊತೆಯಲ್ಲಿ ಬಂದು ಮಾತಾಡೋಕ್ಕೆ ಅವ್ರಿಗೆ ತಾಳ್ಮೆ ಇಲ್ಲ, ಶಕ್ತಿನೂ ಕೂಡ ಇಲ್ಲ. ಮುಂದಿನ ದಿನಗಳಲ್ಲಿ ಅವರು ಕೂಡ ಬಂದು ಈ ಗುಡಿಸಲ ಹತ್ರ ಆಗಿರ್ಬೋದು, ಇವ್ರ ಮನೆ ಹತ್ರ ಆಗಿರ್ಬೋದು ಓಟ್ ಕೇಳಕ್ಕೆ ಬಂದಾಗ ಈ ಜನ ಮತ್ತೆ ಅವ್ರಿಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಸರ್, ಈಗ ಇಷ್ಟು ಜನ